ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮವಾದಂತಹ ಸಂಸ್ಕಾರಗಳನ್ನು, ಕಲೆಗಳನ್ನು, ಅನೇಕ ವಿಧವಾದಂತಹ ಅಂದರೆ ಸರ್ವತೋಮುಖವಾದಂತಹ ಒಂದು ಬುದ್ಧಿ ವಿಕಾಸಕ್ಕಾಗಿ ಅನೇಕ ವಿಧವಾದಂತಹ ಪ್ರಯತ್ನಗಳನ್ನು ಮಾಡುತ್ತಾ ಈ ವಿದ್ಯಾಪೀಠವನ್ನು ನಡೆಸಲಾಗ್ತಾ ಇದೆಯೋ, ಇದನ್ನೆಲ್ಲದನ್ನು ಸಹ ಹೇಳಿಕೊಡಲಾಗ್ತಾ ಇದೆಯೋ, ಇಂತಹ ಒಂದು ವಿದ್ಯಾಪೀಠದಲ್ಲಿ ಇಲ್ಲಿ ನಡೀತಾ ಇರತಕ್ಕಂತಹ ಬೇರೆ ಬೇರೆ ವಿಧವಾದಂತಹ ವಿದ್ಯಾ ಬೋಧನಾ ಪದ್ಧತಿಗಳನ್ನು ಅದನ್ನೆಲ್ಲದನ್ನು ನೋಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ವಿಶೇಷವಾಗಿ ನಮ್ಮ ಪಾರಂಪರಿಕವಾದಂತಹ ಭಾಷೆಯಾಗಿರ್ತಕ್ಕಂತಹ ಸಂಸ್ಕೃತ ಭಾಷೆಯನ್ನು, ಆ ಸಂಸ್ಕೃತ ಭಾಷೆಯನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಅದರಲ್ಲಿದ್ದಂತಹ ಒಂದು ವಿಶೇಷವಾದಂತಹ ಜ್ಞಾನವನ್ನು ಮಕ್ಕಳಿಗೆ ನೀಡುವಂತಹ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ವಿಶೇಷವಾಗಿ ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ಒಂದು ದಿವಸ ಇದ್ದು ನಮ್ಮ ಶಾರದಾ ಚಂದ್ರಮೌಳೀಶ್ವರ ಪೂಜೆಯನ್ನು ನಿತ್ಯ ಮಾಡುವಂತಹ ಪೂಜೆಯನ್ನು ಸಹ ಇಲ್ಲಿ ಮಾಡಬೇಕು ಎಂಬ ಸಂಕಲ್ಪವನ್ನು ಮಾಡಿ ಇಲ್ಲಿಗೆ ಆಗಮಿಸಿದ್ದೇವೆ. ಇಲ್ಲಿಗೆ ಆಗಮಿಸಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ತುಂಬ ದಿವಸಗಳ ಹಿಂದೆ ಮಾಡಲಾಗಿತ್ತು. ಆವಾಗಿಂದಲೂ ಸಹ ನಾವು ಒಂದು ಸರಿಯಾದಂತಹ ಸಮಯವನ್ನು ನೋಡಿ ಆ ಒಂದು ಸಮಯದಲ್ಲಿ ಇಲ್ಲಿಗೆ ಬರ್ತೀವಿ ಎಂಬುದಾಗಿ ನಾನು ಅವತ್ತಿನ ದಿವಸ ಮಾತನ್ನು ಕೊಟ್ಟಿದ್ದೆ. ತದನಂತರವೂ ಸಹ ಇಲ್ಲಿಂದ ಇನ್ನೊಮ್ಮೆಯೂ ಆಗಮಿಸಿ ಇಲ್ಲಿಗೆ ಯಾವಾಗ ಆಗಮನ ಆಗುತ್ತೆ ಅನ್ನುವಂತಹ ಪ್ರಾರ್ಥನೆಯನ್ನು ಸಹ ಸುಶೀಲ ಅವರು ಮಾಡಿದರು. ಅವರು ಶೃಂಗೇರಿಗೆ ಆಗಮಿಸಿ ಪುನಃ ಪ್ರಾರ್ಥನೆಯನ್ನು ಸಹ ಮಾಡಿದರು. ನಮ್ಮ ವಿದ್ವಾಂಸರು, ಆಸ್ಥಾನ ವಿದ್ವಾಂಸರು ಮಹಾಬಲೇಶ್ವರ ಭಟ್ರು ಸಹ ಮೊದಲಿಗೆ ಬಂದಾಗ ಅವರ ಜೊತೆಯಲ್ಲಿ ಅವರು ಸಹ ಆಗಮಿಸಿ ಇಲ್ಲಿಗೆ ಹೋಗಬೇಕು ಅನ್ನೋದನ್ನು ಸಹ ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಮಾತನ್ನು ಸಹ ಅವರು ನನಗೆ ಹೇಳಿದರು. ನಾವು ಒಂದು ಸರಿಯಾದಂತಹ ಒಂದು ಸಮಯವನ್ನು ನೋಡಿ ಒಂದು ಯೋಗ್ಯವಾದಂತಹ ಸಮಯದಲ್ಲಿ ಇಲ್ಲಿಗೆ ಬರ್ತೀವಿ ಎಂಬುದಾಗಿ ಯೋಚನೆ ಹೇಳಿದ್ವಿ. ಆ ಒಂದು ಸಮಯಕ್ಕಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ. ಅದರಲ್ಲಿ ಇವತ್ತಿನ ದಿವಸ ಅಂದರೆ ನಿನ್ನೆ ದಿವಸ ಇಲ್ಲಿಗೆ ಆಗಮಿಸಿ ಇಲ್ಲಿ ಇದ್ದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪಸ್ಥಿತರಾಗಿರಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಮಾಡುವ ಹಾಗೆ ಆಯಿತು. ಯಾಕೆ ಅಂತ ಕೇಳಿದರೆ ಇವತ್ತಿನ ದಿವಸಕ್ಕೆ ಇರತಕ್ಕಂತಹ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಅದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನು ಅಂತ ಕೇಳಿದರೆ ನಾವೆಲ್ಲ ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಅಮ್ಮನವರನ್ನು, ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಅಮ್ಮನವರನ್ನು ಈ ಒಂದು ಶ್ಲೋಕದ ಮೂಲಕ, ಈ ಒಂದು ಮಂತ್ರದ ಮೂಲಕ ನಾವು ಪ್ರಾರ್ಥಿಸ್ತೇವೆ. ಅಂದರೆ ಅಮ್ಮನವರ ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಅಮ್ಮನವರ ಮೂಲ ಸ್ಥಾನ ಯಾವುದು ಅಂತಂದರೆ ಕಾಶ್ಮೀರ. ಆ ಒಂದು ಕಾಶ್ಮೀರ ಅನ್ನುವುದು ನಮ್ಮ ಭಾರತ ದೇಶದ ಶಿರಸ್ಥಾನ. ಮನುಷ್ಯನ ಒಂದು ಬುದ್ಧಿ ಅನ್ನೋದು ಎಲ್ಲಿರುತ್ತೆ ಶರೀರದಲ್ಲಿ ಅಂತಂದರೆ ಶಿರಸ್ಸಿನಲ್ಲಿರುತ್ತೆ. ಹಾಗೆ ಸಮಸ್ತ ವಿದ್ಯೆಗಳನ್ನು ನಮಗೆ ನೀಡುವಂತಹ ಆ ಜಗನ್ಮಾತೆಯ ದಿವ್ಯ ಸಾನ್ನಿಧ್ಯವೂ ಸಹ ಇಡೀ ದೇಶದಲ್ಲಿ ಎಲ್ಲಿದೆ ಅಂತಂದರೆ ಅನಾದಿ ಕಾಲದಿಂದಲೂ ಸಹ ಆ ಒಂದು ಸಾನ್ನಿಧ್ಯ ಎಲ್ಲಿದೆ ಅಂತಂದರೆ ಇಡೀ ನಮ್ಮ ದೇಶದ ಅತ್ಯಂತ ಪವಿತ್ರವಾದಂತಹ ಭಾರತ ದೇಶದ ಶಿರಸ್ಥಾನವಾಗಿರ್ತಕ್ಕಂತಹ ಆ ಹಿಮಾಲಯಗಳಲ್ಲಿ ಇರತಕ್ಕಂತಹ ಕಾಶ್ಮೀರದಲ್ಲಿ ಅಮ್ಮನವರ ಸಾನ್ನಿಧ್ಯ ಇದೆ. ಆದರೆ ಯಾವುದೋ ದುರ್ದೈವದಿಂದ ಅನೇಕ ವರ್ಷಗಳಿಂದ ಅಂದರೆ ಸುಮಾರು ನಮಗೆ ಸ್ವಾತಂತ್ರ್ಯ ಬಂದವಾಗಿಂದ ಅಮ್ಮನವರ ಯಾವ ಮೂಲ ಸ್ಥಾನವಿದೆಯೋ ಅಲ್ಲಿಗೆ ಹೋಗುವಂತಹ ಅವಕಾಶ ಇವಾಗ ಇಲ್ಲ. ಅಲ್ಲಿರುವಂತಹ ಅನೇಕ ಕಠಿಣವಾದಂತಹ ಪರಿಸ್ಥಿತಿಗಳಿಂದ ಆ ಕಾರಣಕ್ಕಾಗಿ ಅಲ್ಲಿಗೆ ಯಾರೂ ಸಹ ಈಗ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ.
ಆ ಮೂಲ ಸ್ಥಾನಕ್ಕೆ ಯಾರೂ ಸಹ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತಂದ್ರೆ ಅದು ಈಗಿರುವ ಶ್ರೀ ವಿಧುಶೇಖರ ಭಾರತ ಸನ್ನಿಧಾನಂ ನಮ್ಮ ಸ್ಕೂಲಲ್ಲಿ ಬರೆದ್ರು. ಆಮೇಲೆ ಈ ಸ್ಕೂಲಲ್ಲಿ ಸ್ವಿಮ್ಮಿಂಗ್, ಸ್ಕೇಟಿಂಗ್ ಎಲ್ಲ ಇದೆ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಇದ್ದೀನಿ. ಈ ಸ್ಕೂಲಲ್ಲಿ ಸ್ಕೇಟಿಂಗ್, ಸ್ವಿಮ್ಮಿಂಗ್ ಕಾಂಪಿಟೇಷನ್ಸ್, ವರ್ಲ್ಡ್ ಆರ್ಟ್ ಎಲ್ಲನೂ ಇದೆ. ನಾನು 4th ಗ್ರೇಡಲ್ಲಿ ಇದ್ದೀನಿ. ನನ್ನ ಹೆಸರು ಪೆಹಲ್. ಥ್ಯಾಂಕ್ ಯು. ಭಾಳ ಚೆನ್ನಾಗಿತ್ತು. ಆಮೇಲೆ ನನ್ನ ಹೆಸರು ಶಿಶಿರ್ ಕಲ್ಲೇಶ್ ಅಂತ. ಇಲ್ಲಿ 8ನೇ ತರಗತಿಗೆ ನಾನು ಸೇರಿದ್ದು. 10th ಓದ್ತಿದ್ದೀನಿ ಈಗ. ಇಲ್ಲಿ ಇವತ್ತಿನ ದಿನ ಏನು ಗುರುಗಳು ಬಂದುಬಿಟ್ಟು ಏನೇ ಹೇಳಿದ್ರು, ಇವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ದಂಗೆ ಬರೀ ಓದೋದ್ರ ಬಗ್ಗೆ ಅಲ್ಲ, ಏನೇ ಎಕ್ಸ್ಟ್ರಾ ಕರಿಕ್ಯುಲರ್ ಇರಲಿ, ಹಾಡೋದು, ಪಠನೆ ಮಾಡೋದು ಏನೇ ಇರಲಿ, ಎಲ್ಲ ಏನಂತಾರೆ ನಮಗೆ ಬೇಕಾಗಿರುವಂಥದ್ದು. ಇದೇನೋ ಬರೀ ಓದ್ಬಿಟ್ರೆ ಅಷ್ಟೇ ಅಲ್ಲ, ಇಲ್ಲಿ ಅರ್ಥ ಆಯಿತು ನಮಗೆ. ಗುರುಗಳು ಒಂದೊಂದು ಏನು ಹೇಳಿದ್ರು, ಮಹಾಭಾರತದಿಂದ ಉಲ್ಲೇಖ ತೊಗೊಂಡ್ರಾಗಲಿ, ರಾಮಾಯಣದ ತೊಗೊಂಡಾಗಲಿ ನಮಗೆ ಅರ್ಥ ಮಾಡಿಸಿ, ವಿದ್ಯಾರ್ಥಿ ಅಂದರೆ ಹೇಗೆ ಓದಬೇಕು, ಆದಿಶಂಕರಾಚಾರ್ಯರವ್ರದ್ದು ಉದಾಹರಣೆ ಕೊಟ್ಟು ಹೆಂಗೆ ಓದಬೇಕು, ನಾವು ನಮ್ಮ ಟೀಚರ್ಸ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಎಲ್ಲ ಹೇಳಿಕೊಟ್ರು. ಇವತ್ತು ನಿಜವಾಗ್ಲೂ ನನಗೆ ಭಾಳ ಚೆನ್ನಾಗಿ ಅನಿಸ್ತು. ಧನ್ಯವಾದ. ಥ್ಯಾಂಕ್ ಯು. ನೀನು ಬಾ. ಇವತ್ತು ಹೇಗಿತ್ತು ನಿನಗೆ? ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು ರೀ. ಇವತ್ತು ನಮ್ಮ ಶಾಲೆ ನನಗೆ ಆಪರ್ಚುನಿಟಿಯಾಗಿ ಗರುಡ ಗಮನ ಹಾಡೋದು ಜಗದ್ಗುರುಗಳಿಗೆ ತುಂಬ ಅದೃಷ್ಟ ನನಗೆ ಕೊಟ್ಟಿದೆ. ಇವತ್ತು ಹಾಡಿದೆ ಅವ್ರಿಗೆ. ನನಗೆ ಮಧ್ಯದಲ್ಲಿ ಗೂಸ್ ಬಂಪ್ಸ್ ಬಂತು. ನಿಜವಾಗಲೂ ಇದು ಒಂದು ಎಕ್ಸ್ಪೀರಿಯನ್ಸ್, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕ್ರಿ ಇದನ್ನು. ಅವರು ಬಂದು ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಫಸ್ಟ್ ಗ್ರೇಡರ್ ಕೂಡ ಅಥವಾದ ಇದರಲ್ಲಿ ಮಾತಾಡಿದ್ದಾರೆ. ಅವ್ರನ್ನ ನಮಗೆ ಅರ್ಥ ಆಗೋವಾಗ ಹೇಳುವುದು. ಆದರೆ ಎಲ್ಲರಿಗೂ ಮೋರ್ ದೆನ್ 200 ಪೀಪಲ್ ಒಂದು ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದಾರೆ. ಪೇಷಂಟಾಗಿ ಕೂತ್ಕೊಂಡು ಅವ್ರನ್ನ ಆಶೀರ್ವಾದ ಕೊಟ್ಟು ಇದೆಲ್ಲ ಮಾಡಿದ್ದಕ್ಕೆ, ನಮ್ಮ ಸ್ಕೂಲ್ನ ಅವ್ರಿಗೆ ಕರೆಯೋದಕ್ಕೆ, ಶೃಂಗೇರಿ ಪೀಠಗಳಿಗೆ ಅವರು ಬಂದು ಇಲ್ಲಿ ಸ್ವಾಮಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದ. ನಿನ್ನ ಹೆಸರು ಯಾವ ಕ್ಲಾಸು? ನಾನು ಸ್ಕಂದ ಅಂತ 6ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಕನಿಷಾ. ನಾನು ಸುಮಾರು 8 ವರ್ಷದಿಂದ ಓದುತ್ತಿದ್ದೀನಿ. ಇಲ್ಲಿ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಎಲ್ಲರಿಗೂ ಈ ಆಪರ್ಚುನಿಟಿ ಸಿಕ್ಕಲ್ಲ ಗುರುಗಳನ್ನ ಮೀಟ್ ಮಾಡೋಕ್ಕೆ. ಇವತ್ತು ದಿನ ಚೆನ್ನಾಗಿತ್ತು. ಅವರೆಲ್ಲದಕ್ಕೂ ಒಂದು ಉದಾಹರಣೆ ಕೊಟ್ಟು ಚೆನ್ನಾಗಿ ಓದಬೇಕು, ಹಾಸ್ಪಿಟ್ಲೆಲ್ಲ ಇರಬೇಕು, ಅವೆಲ್ಲ ಚೆನ್ನಾಗಿತ್ತು. ಎಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಸಕ್ಸಸ್ ಆಗ್ಬೋದು. ಥ್ಯಾಂಕ್ ಯು. ನಿನ್ನ ಹೆಸರು ಯಾವ ಕ್ಲಾಸು? ನನ್ನ ಹೆಸರು ಕನಿಷಾ, ನಾನು 6A. ಥ್ಯಾಂಕ್ ಯು. ಸ್ವಾಮೀಜಿಗಳು ಬಂದಿದ್ದರು ಶೃಂಗೇರಿ ಮಠದಿಂದ. ಏನೆಲ್ಲ ಹೇಳ್ಕೊಟ್ರು, ನೀನು ಏನೆಲ್ಲ ಸ್ಕೂಲಲ್ಲಿ ಕಲಿತಾ ಇದೆಯಾ? ಇವತ್ತು ತುಂಬ ಖುಷಿ ಆಯಿತಾ? ಹೇಗಾಯಿತು, ಏನು ಅನ್ನಿಸ್ತು ಎಲ್ಲ ಹೇಳು. ನಿನ್ನ ಹೆಸರು ಪರಿಚಯ ಮಾಡ್ಕೊ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧುಮಿತಾ. ಇವತ್ತು ನಮ್ಮ ಸ್ಕೂಲಿಗೆ ಶ್ರೀ 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 ವಿಧುಶೇಖರ ಭಾರತಿ ಸನ್ನಿಧಾನಂ ನಮ್ಮ ಸ್ಕೂಲಿಗೆ ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸ್ಕೂಲಲ್ಲಿ ನಾವು ಹಾಡೋದು ಕಲಿತಾ ಇದ್ದೀವಿ, ಓದೋದು ಮತ್ತು ಭಕ್ತಿ ಹೇಗೆ ಮಾಡಬೇಕು ಅಂತ ಕಲಿತಾ ಇದ್ದೀವಿ. ನನಗೆ ಇಲ್ಲಿ ಇರೋದು ತುಂಬ ಇಷ್ಟ. ಇವತ್ತು ಸ್ವಾಮೀಜಿ ಮಹಾಸನ್ನಿಧಾನಂ ನಮಗೆ ಕೊಟ್ಟಿದ್ದಾರೆ. ನಾವು ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು, ನಾವು ಭಕ್ತಿ ಮಾಡಬೇಕು, ನಾವು ಟೀಚರ್ ಏನು ಹೇಳ್ಕೊಡ್ತಾ ಇದ್ದಾರೋ ಫಾಲೋ ಮಾಡಬೇಕು, ಆದರೂ ಚೆನ್ನಾಗಿ ಓದಬೇಕು. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಅವಳ ಹೆಸರು ಹೇಳು. ನಿನ್ನ ಹೆಸರಮ್ಮ? ನನ್ನ ಹೆಸರು ಮಧುಮಿತಾ. ನಾನು 6th ಕ್ಲಾಸ್ನಲ್ಲಿ ಓದ್ತಾ ಇದ್ದೀನಿ. ಥ್ಯಾಂಕ್ ಯು. ನೀನು ಗೊತ್ತಾ ಆಯಿತಾ? ಈಗ ನೀನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಯಾ? ಕಾರ್ಯಕ್ರಮದ ಭಾಗಿಯಾಗಿದೆಯಾ? ಸ್ವಾಮೀಜಿಗಳು ಬಂದಿದ್ದು, ಶಾಲೆ, ಇಲ್ಲಿನ ವಾತಾವರಣ ಹೇಗೆ ಅನ್ನಿಸ್ತು ನಿನಗೆ? ನಿನ್ನ ವಿದ್ಯಾರ್ಜನೆಗೆ ಶಾಲೆ, ನಿನ್ನ ಮನೋವಿಕಾಸಕ್ಕೆ ಶಾಲೆ ಒಳ್ಳೆ ಭದ್ರ ಬುನಾದಿನ? ಖಂಡಿತ ಸರ್, ಖಂಡಿತ. ಬೇರೆ ಶಾಲೆ ಆಗಿರ್ತಾ ಇದ್ದರೆ ನಮ್ಮಂಥವ್ರಿಗೆ ಈ ಥರ ಆಪರ್ಚುನಿಟಿ ಯಾರೂ ಎಲ್ಲೂ ಸಿಗಲ್ಲ. ಇಲ್ಲಿನ ಶಾಲೆಯಲ್ಲಿ ಅಕಾಡೆಮಿಕ್ಸ್ ಜೊತೆಗೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟಿ ಜೊತೆಗೆ ಸ್ಪಿರಿಚುವಲಿ ಎಂಬೈಬ್ ಆಗಬೇಕು, ಸ್ಪಿರಿಚುವಲಿ ಇನ್ವಾಲ್ವ್ ಆಗಬೇಕು ನಾವು ಅಂತ ನಮ್ಮ ಡೈರೆಕ್ಟರ್ ಸುಶೀಲಾ ಮ್ಯಾಮ್ ಆಗಿರ್ಬೋದು, ಅಥವಾ ನಮ್ಮ ಚೇರ್ಪರ್ಸನ್ ಜಗದೀಶ್ ಸರ್ ಆಗಿರ್ಬೋದು, ತುಂಬ ನಮ್ಮನ್ನೆಲ್ಲರನ್ನೂ, ಬರೀ ನಮ್ಮನ್ನಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ತುಂಬ ಮೋಟಿವೇಟ್ ಮಾಡ್ತಾರೆ, ತುಂಬ ಇನ್ಸ್ಪೈರ್ ಮಾಡ್ತಾರೆ ಮತ್ತು ತುಂಬ ಖುಷಿಯಾಗುತ್ತೆ. ನಾನು ಈ ಸ್ಕೂಲಿಗೆ ಬಂದಾಗ ಸರ್ ಇನ್ನೂ ಒಂದು ಚಿಕ್ಕ ಬಾಲೆ, ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದೆ.
ಇವಾಗ 10th ನಾನು 10 ವರ್ಷ ಇಲ್ಲಿ ತುಂಬ ಕಲ್ತಿದ್ದೀನಿ. ವೀಣೆ, ಹೋದ ವರ್ಷ ವೀಣೆ ಜೈಜವಾನ್ ಜೈ ಕಿಸಾನಿಗೆ ವೀಣೆನೂ ನುಡಿಸ್ದೆ ನಾನು. ಈ ವರ್ಷ ಹಾಡ್ತಾ ಇದ್ದೀನಿ. ಪ್ರತಿ ವರ್ಷವೂ ತುಂಬ ಒಂದೊಂದು ಹೊಸ ಕಲೆ ಕಲ್ತ್ಕೊಂಡು ಒಂದೊಂದು ಥರ ಕಲ್ತ್ಕೊಂಡು ಎಂಬಾಯ್ ಆಗ್ತಾ ಇದ್ದೀನಿ ಸರ್. ಸೊ ಈ ಶಾಲೆಗೆ ತುಂಬ ತುಂಬ ಅನಂತ ಧನ್ಯವಾದಗಳು. ನಿನ್ನ ಹೆಸರು? ಅದಿತಿ ಸಿಂಹ ಅಂತ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಸ್ವಾಮೀಜಿಗಳು ಬಂದಿದ್ದು, ಇವತ್ತೆಲ್ಲ ಹೇಳ್ಕೊಟ್ಟಿದ್ದು, ಈಗ ವಿದ್ಯೆ ಜೊತೆಗೆ ಪಾಠದ ಜೊತೆಗೆ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನಿಮಗೆ ಅನುಕೂಲ ಆಗುತ್ತಾ? ಹೌದು, ಅನುಕೂಲ ಆಗುತ್ತೆ. ಯಾಕೆಂದರೆ ಇವಾಗ ನಾವು ಮನೆಯಲ್ಲಿ ಫೋನು ಮೊಬೈಲು ನೋಡ್ತೀವಿ. ಅದನ್ನು ಬಿಟ್ಟು ನಾವು ಈ ಥರ ಅಂತ ಮಾತುಗಳನ್ನು ಕೇಳಿದ್ರೆ ಆವಾಗ ನಮ್ಮ ಅಪ್ಪ ಅಮ್ಮಗೂ ಒಂದು ಯೋಚನೆ ಬರುತ್ತೆ, ನಮಗೂ ಒಂದು ಯೋಚನೆ ಅಂತ ಬರುತ್ತೆ. ಆವಾಗ ವಿದ್ಯೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಕೋಕಲಕಲರ್ ಆ್ಯಕ್ಟಿವಿಟೀಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಬರೀ ಫೋನು ಮೊಬೈಲು ಮನೆಯಲ್ಲೇ ನೋಡೋಂಗಿಲ್ಲ. ಕ್ಯಾಪ್ಸ, ಸಮ್ಮರ್ ಕ್ಯಾಂಪು, ಆಮೇಲೆ ರೆಸಿಡೆನ್ಷಿಯಲ್ ಸಮ್ಮರ್ ಕ್ಯಾಂಪು ಅಂತ ಎಲ್ಲ ಇದೆ, ಅದಕ್ಕೂ ಜಾಯ್ನ್ ಆಗ್ಬೋದು. ಬೇಕಾದರೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ಬೇಕಾದ್ರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಇವಾಗ SOF ಎಕ್ಸಾಮ್ ಇದೆ, ಆ ಎಕ್ಸಾಮಲ್ಲಿ ನಾವು ಗೆದ್ದರೆ ನಮಗೆ ಟಿಪ್ಸ್ ಜೊತೆಗೆ ಮೆಡಲ್ಲು, ಅವಾರ್ಡೆಲ್ಲ ಕೊಡ್ತಾರೆ. ಎಷ್ಟೊಂದು ಕಾಂಪಿಟೇಷನ್ಸ್ಗಳಿದೆ. ಎಲ್ಲ ಕೋಕಲಕಲರ್ ಆ್ಯಕ್ಟಿವಿಟೀಸ್ಗೂ ಕಾಂಪಿಟೇಷನ್ಸ್ ಇದೆ. ಬಾಸ್ಕೆಟ್ಬಾಲ್, ಫುಟ್ಬಾಲ್, ಸ್ಕೇಟಿಂಗ್, ಖೋಖೋ, ಕಬಡ್ಡಿ, ಸಿಂಗಿಂಗ್, ಮ್ಯೂಸಿಕ್, ಪಿಯಾನೋ, ಯೋಗ ಅಂತ ಎಲ್ಲ ಕೋಕಲಕಲರ್ ಆ್ಯಕ್ಟಿವಿಟೀಸ್ ಇದೆ. ಅದನ್ನು ನಾವು ಇನ್ನು ಆಡಿದ್ರೆ ಆವಾಗ ನಮಗೂ ಶಕ್ತಿನೂ ಬರುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ನಿನ್ನ ಹೆಸರಪ್ಪ? ನನ್ನ ಹೆಸರು ಮೌರ್ಯ ಆರ್ ಅಂತ, ನಾನು 7A. ಗುಡ್. ಇವತ್ತು ಚೆನ್ನಾಗಿ ದೃಷ್ಟಮಿತ್ಯತಿ ಚಿತ್ರತಾ ಮನಸಾ ವ್ರಜಾಮಿ ನಿರಂತರಂ ದೃಶ್ಯತೆ ವಿಶ್ವವಿದ್ಯಾಪೀಠ ಭಾನು ಸಮಾಗಮೆ ತಮಸಾವೃತೆ ಅಸ್ಮದೀಯ ಹೃದಂಬರೆ ಪರಿತುಷ್ಟ ಛಾತ್ರ ಮನೋಮು ವಿಶ್ವವಿದ್ಯಾಪೀಠತೋ ಯದ ವಿಶ್ವವಿದ್ಯಾವಾರಿಧೋ ಮಜ್ಜನಂ ಪ್ರವಿಧಾಯ ಸಂಸ್ಕೃತ ಮೌಕ್ತಿಕಾ